ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಿನ ವಿಶೇಷತೆ ಏನಂತಂದ್ರೆ ನಾನು ಮಳೆಯ ಬಗ್ಗೆ ಹೇಳ್ತಾ ಇದ್ದೀನಿ. ಮಳೆ ಎಷ್ಟು ಇಂಪಾರ್ಟೆಂಟ್ ಅಪ್ಪ ನಮಗೆಲ್ಲ ಅಂತ ಹೇಳ್ತಾ ಇದ್ದೀನಿ. ಅದರ ಎಕ್ಸಾಂಪಲ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೋಡ್ರಿ, ಏಪ್ರಿಲ್ ಎಂಡ್ಗೆ ಜೂನ್ ಸ್ಟಾರ್ಟಿಂಗ್ ಒಳಗೆ ಎಲ್ಲ ಯಾವಾಗಲೂ ಮಳೆ ಬರ್ತಾ ಇತ್ತು. ಆದರೆ ಈ ಸಲ ಮಳೆ ಬಂದಿಲ್ಲ, ಲೇಟಾಗಿ ಬಂತು. ಈಗ ಎಷ್ಟು ಮಳೆ ನಿಂತು ಎಷ್ಟು ಹಾನಿ ಆಯಿತು, ಎಷ್ಟು ಅಂದ್ರೆ ರೈತರಿಗೆ ಎಷ್ಟು ಲಾಸ್ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ರೈತರು ಅವಾಗೆ ಬಿತ್ತಿರು, ಎಲ್ಲ ಬೆಳೆಗಳನ್ನು ಬಿತ್ತಿರು. ಆದರೆ ಈ ಸಲ ಬಿತ್ತಕ್ಕಾಗಲಿಲ್ಲ ಅವರಿಗೆ. ಯಾಕಂತಂದ್ರೆ ಮಳೆನೇ ಇಲ್ಲ ಅಂದಮೇಲೆ ಏನು ಬಿತ್ತಬೇಕು. ಆಲ್ರೆಡಿ ಕಬ್ಬು ಹಚ್ಚಿದವ್ರು ಕಬ್ಬೆಲ್ಲ ಒಣಗೋದು. ಕಬ್ಬು ನೋಡ್ರಿ, ಕಬ್ಬು ಹಚ್ಚಿದ್ರು ಕಬ್ಬಿಗೆ ನೀರು ಇಲ್ಲಾರ್ದೆ ಈಗ ಹೊಲದಲ್ಲಿ ಇದು ಬೋರೆಲ್ ಹಾಕಿರ್ತಾರೆ, ಅವ್ರಿಗೆ ನೀರು ಇರ್ತಾವ. ಬೇರೆಯವ್ರಿಗೇನು ಪೈಪ್ಲೈನ್ನಿಂದ ನೀರು ಇರ್ತಾವ. ಅಲ್ಲಿನೂ ಕೂಡ ಹಳ್ಳಕ್ಕೆ ನೀರು ಇರಲಿಲ್ಲತ್ತಂದ್ರೆ ಏನು ಮಾಡಬೇಕು. ಹೀಗಾಗಿ ಎಷ್ಟೋ ಜನರ ಕಬ್ಬು ಕೂಡ ಒಣಗೋಯ್ತು. ಮಳೆ ನಮಗೆಲ್ಲರಿಗೆ ಇಷ್ಟು ಇಂಪಾರ್ಟೆಂಟ. ಮತ್ತು ಬೋರೆಲ್ ನೀರು ಕೂಡ ಬರಲಿಲ್ಲ. ಎಷ್ಟೋ ಜನರು ಬೋರೆಲ್ ನೀರು ಸುತ್ತ ಹೋದು. ಅದರಲ್ಲಿ ನಾವು ಕೂಡ ಒಬ್ಬರು. ನಮ್ಮ ಬೋರೆಲ್ ನೀರನ್ನು ಹೋದು ಈಗ 5 ನಿಮಿಷ ಅಷ್ಟೇ ಬರ್ತಾವೆ. ಈಗ ಮಳೆ ಹೊಂಟದು, ಈಗ ಸ್ಟಾರ್ಟ್ ಆಗ್ಯದ ಮಳೆ ಬರೋಕೆ. 1 ವಾರ ಬಂತು, ಮತ್ತು ಈಗ 2 ದಿನ ಆಯಿತು. ಸ್ವಲ್ಪ ಬರ್ತದ ಹೋಗ್ತದ. ಎಷ್ಟು ಮಳೆ ಬಂದ್ರೇ ಬೆಳೆ ಬಂದರೆ ನಾವು ಈಗ ನೋಡ್ರಿ, ನಾವು ಸಿಟಿಯಾಗಿರೋರೆಲ್ಲ ಏನು ಮಾಡ್ತೀವಿ, ಎಲ್ಲ ಕೊಂಡು ತರ್ತೀವಿ, ಊಟ ಮಾಡ್ತೀವಿ. ಆದರೆ ರೈತರು ಏನು ಮಾಡಬೇಕು, ನಾವು ಜಾಬ್ ಮಾಡ್ತಾರೆ, ಜಾಬ್ ಇರ್ತದೆ, ಬಿಸ್ನೆಸ್ ಇರ್ತದೆ, ಅದರಿಂದ ಮನೆ ನಡೀತಾವೆ. ಆದ್ರೆ ಹಳ್ಳ್ಯಾಗ ಮಂದಿದು, ರೈತರ ಜನರದು ಯಾವ ರೀತಿ ಜೀವನ ಅಂದ್ರೆ ಎಷ್ಟು ಹೈರಾಣ ಅದ ರೀ ಜೀವನ ಮಾಡೋದು. ಅವ್ರು ಬೆಳೆದ್ರೆ ವರ್ಷಿನ ಮಾಲ್ ಹಾಕೋಕೆ ಆತದವರಿಗೆ. ಮಾರಿ ಅದನ್ನು ವರ್ಷ ಪೂರ್ತಿ ಅವ್ರು ಜೀವನ ಮಾಡ್ತಾರೆ. ಹೀಗಾಗಿ ಎಷ್ಟು ಮಳೆ ನಮಗೆ ದೇವರು ಕೊಟ್ಟಿರೋ ಒಂದು ವರ ಅಂದ್ರೆ ಮಳೆ ಅಂತ ಹೇಳ್ಬೋದು. ಮಳೆ ಬಂದರೆ ಬೆಳೆ ಬಂದರೆ ನಾವು ಅಂತ ಹೇಳ್ಬೋದು. ಎಲ್ಲರೂ ನಾವು ಊಟ ಮಾಡೋಕ್ಕಾಗ್ತದೆ. ಅದ್ರ ಉದಾಹರಣೆ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅದ ಅಂತ. ಮಳೆ ಇಂಪಾರ್ಟೆಂಟ್ ಎಲ್ಲರಿಗೂ ಗೊತ್ತಿದ್ದೆ. ಆದ್ರೆ ನಾನು ನಿಮಗೆ ಈ ಒಂದು ವಿಡಿಯೋ ಮಾಡೋಕ್ಕೆ ಮೇನ್ ಕಾರಣ ಅಂತ ಅಂದ್ರೆ ಮಳೆಯಿಂದ ಎಷ್ಟೆಲ್ಲ ನಮ್ಗೆ ಸಹಾಯ ಅದ. ಮಳೆ ರಾಯ ಬರಲಿಲ್ಲ ಅಂದ್ರೆ ನಮ್ಮದು ಜೀವನ ಯಾವ ರೀತಿ ಅನ್ನೋದ್ರ ಬಗ್ಗೆ ನಾನು ಹೇಳಕತ್ತೀನಿ. ಇದೊಂದು ಸುಮ್ಮನೆ ವಿಡಿಯೋ ಮಾಡಿದ್ದೆ, ಅದು ಪ್ಲ್ಯಾಂಟ್ ಬಗ್ಗೆ, ಅದರ ಬಗ್ಗೆ ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಬರ್ರಿ. ಈಗ ಹೋದ ವಾರದ ಈ ರೀತಿ 1-2 ಸಲ ಮಳೆ ಬಂತು. ಜೋರಾಗಿ 1-2 ಸಲ ಬಂತು. 2 ಸಲ ಬಂದಾಗ ಈ ರೀತಿ ಮಳೆ ಬಂದಾಗ ನಾವು ಪೈಪ್ಲೈನ್ ಮ್ಯಾಲಿಂದ ಮಾಡೀವಿ. ಮ್ಯಾಲಿಂದ ಸೀದಾ ಡೈರೆಕ್ಟ್ ತೆಳಗೆ ಬರ್ತಾವೆ ನೀರು. ತೆಳಗೆ ಬೀಳೋದ್ರನ್ನ ಇದು ಬೋರೆಲ್ಗೆ ಹೋಗ್ತದೆ ಅಂತ. ಬೋರೆಲ್ ಯಾವಾಗಲೂ ನೀರು ಉಣಬೇಕು ಅಂಥೇಳಿ ಹಂಗೆ ಮಾಡಿದ್ದು. ನೀರು ಒಳಗೆ ಹೋಗ್ತಾವ ಅಂಥೇಳಿ. ಅಲ್ಲೊಂದು ಕುಂಡ ಕಾಣಕತ್ತದಲ್ಲ, ಕುಂಡದೊಳಗೆ ನಾ ಏನು ಮಾಡಿದ್ದೆ ಅಂತ ಅಂದ್ರೆ ಕಾಮಕಸ್ತೂರಿ ಬೀಜ ಹಾಕಿದ್ದೆ ನಾನು. ಯಾಕಂದ್ರೆ ಮಳೆ ಬರಬಹುದು ಅಂಥೇಳಿ ಕಾಮಕಸ್ತೂರಿ ಬೀಜ ಅದ್ರೊಳಗೆ ಹಾಕಿ ಮಳೆಗಂತ ಇಟ್ಟಿದ್ದೇನೆ ರೀ. ಅದೇ ರೀತಿ ಏನು ಮಾಡಿದೆ ಅಂತ ಅಂದ್ರೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ಬುಟ್ಟಿ ಇತ್ತು. ಅದು ಬುಟ್ಟಿ ಒಳಗೆ ಏಪ್ರಿಲ್ ಸ್ಟಾರ್ಟಿಂಗ್ನಲ್ಲೇ ನಮ್ಮ ನಾದಿನಿ ಮಗಳು ಬೆಂಗಳೂರಿನಿಂದ ಬಂದಿದ್ದಳು. ಆಕೆ ಮಾಮಿ ಯಾವ್ದಾರ ಗಿಡ ಹಚ್ಚಂಬರ್ರಿ ಅಂತ ಅಂದಳು. ಗಿಡ ಹಚ್ಚಂಬರ್ರಿ ಅಂತಂದ್ರೆ ಈಗೆಲ್ಲಿ ನೀರಿಲ್ಲ ಏನಿಲ್ಲ, ಎಲ್ಲಿ ಗಿಡ ಹಚ್ಚಮ್ಮ ಅಂತಂಥೇಳಿ ಅಂದೆ. ಅನ್ನೋದು ಆಕೆ ಕೇಳಲೇ ಇಲ್ಲ. ಅವಾಗೇನು ಮಾಡಿದೆ ಅಂತಂದ್ರೆ ಒಂದು ಬುಟ್ಟಿ ಇತ್ತು. ಈ ಬುಟ್ಟಿ ಒಳಗೆ ನಾನು ಕೊತ್ತಂಬರಿ ಬೀಜ ಹಾಕಿದ್ದೆ. ಹಾಕಿ ಮೇಲೆ ಮಣ್ಣು ಹಾಕಿ ಅವತ್ತೊಂದು ಸ್ವಲ್ಪ ನೀರು ಹಾಕಿದೆ. ಹಾಗೆ 1 ವಾರ ನೀರು ಹಾಕಿದೆ. ಆದರೆ ಏನೂ ರಿಪ್ಲೈನೇ ಇರಲಿಲ್ಲ ರೀ. ಅದು ರಿಪ್ಲೈ ಇರಲಿಲ್ಲ. ನೀರು ಹಾಕ್ತಾನೇ ಇದ್ದೆ ಅದನ್ನು ಬರೀ ಹಿಂಗೆ ಸುತ್ತ ಇದು ಆದಂಗೆ ಆಗಿತ್ತು, ಪಾಚಿ ಕಡ್ದಂಗೆ ಆಗಿತ್ತು ಅಷ್ಟೇ. ಏನೂ ಬೆಳೆದಿದ್ದಿಲ್ಲ. ಆದ್ರೆ ಈ 1-2 ಮಳೆ ಬಂತಲ್ಲ, 2 ಮಳೆಗೆ ಇದು ಏನಾಯ್ತು ಅಂತಂದ್ರೆ ಇದು ನಡುವಿಂದ ಇಷ್ಟೇ ಚಂದ ಎದ್ದೇ ಬಿಡ್ತು. ಅಂದ್ರೆ ಮೊಳಕೆ ಒಂದು ಮೊಳಕೆ ಬಂದು 1 ವಾರದೊಳಗೆ ಇಷ್ಟ ಆಗ್ಬಿಡ್ತು ನೋಡ್ರಿ. ಗಿಡದ ಟೈಪ್ ಇದು ಕೊತ್ತಂಬರಿ ಬೀಜ ಎತ್ತು. ಅದೇ ರೀತಿ ಕಾಮಕಸ್ತೂರಿ ಹಾಕಿದ್ನಲ್ಲ, ಈ ಕಾಮಕಸ್ತೂರಿ ನೋಡ್ರಿ ಇವತ್ತು ಈ ರೀತಿ ಅವ ಎಲ್ಲ ಸಣ್ಣ ಸಣ್ಣ ಅಗಿಗಳು ಬಂದಿದ್ದಾವೆ ಕಾಮಕಸ್ತೂರಿದು. ಈ ರೀತಿ ಬಂದವು ನೋಡ್ರಿ. ಅದಕ್ಕಂತ ಹೇಳ್ತಾರೆ ಮನುಷ್ಯನ ಕೈಯಾಗ ಏನಿರಲ್ಲ, ಭಗವಂತನ ಕೈಯಾಗೆ ಇರೋದಂತ. ಯಾವ ರೀತಿ ಸೃಷ್ಟಿ ನಮಗೆ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಭಗವಂತ ಅಂತ ನೋಡ್ಬೋದು. ಬುಟ್ಟಿ ಒಳಗಿಂದು ಮತ್ತು ಇದು ಕುಂಡದ್ದು ಇವತ್ತಿಂದು ವಿಡಿಯೋ, ಇದು ಅವತ್ತಿಂದಲ್ಲ. ಇದು ಮಳೆ ವಿಡಿಯೋ ಅವತ್ತಿಂದಿತ್ತು. ಇದು ಅದಕ್ಕಂತ ತೋರಿಸ್ತಾ ನೋಡಿದ್ರಲ್ಲ ವಿಡಿಯೋ ಯಾವ ರೀತಿ ಇತ್ತಂತ.
ಯಾವ ರೀತಿ ಒಂದು ಬೆಳೆ ಒಂದು ಮೊಳಕೆ ಒಡೆದು ಬರೋಕ್ಕೆ ಎಷ್ಟು ಕಾರಣ ಮಳೆ ಅನ್ನೋದು ಗೊತ್ತಾಯ್ತಲ್ಲ. ಈ ರೀತಿ ಮಳೆಯಿಂದ ನಮಗೆ ಎಷ್ಟು ಅನುಕೂಲ ಅದ. ಎಲ್ಲ ಟೈಮಿಗೆ ಆದರೆ ಜೀವನ ರೀ, ಇಲ್ದ್ರೆ ಏನೂ ನಡೆಯೋದಿಲ್ಲ. ಎಲ್ಲ ಟೈಮಿಗೆ ಆದ್ರೆ ಎಲ್ಲ ರೀತಿ ಕೆಲಸ ಕೂಡ ಟೈಮಿಗೆ ಆದ್ರೇ ನಡೀತದೆ, ಇಲ್ದ್ರೆ ನಡೆಯೋದಿಲ್ಲ. ಯಾರೆಲ್ಲ ಹೊಸಬರಾಗಿದ್ದೀರೋ ನನ್ನ ಚಾನಲನ್ನು ನೋಡ್ತಾ ಇರೋರು ಆದಷ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳನ್ನು. ಇದರಿಂದ ನಮ್ಗೆ ತುಂಬ ಹೆಲ್ಪ್ ಆಗ್ತದೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಅಬ್ಸರ್ವ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.